2026 ಮೇಷರಾಶಿಯವರಿಗೆ ಹೇಗಿದೆ? ಸೊ ಹೊಸ ವರ್ಷ ಬಂದ ತಕ್ಷಣ ಈ ವರ್ಷ ನನ್ನ ಭವಿಷ್ಯ ಹೇಗಿದೆ ಅನ್ನೋದು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿರುವಂಥ ಒಂದು ಕ್ಯೂರಿಯಾಸಿಟಿ. ಸೊ ಮೇಷರಾಶಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಮೇಷರಾಶಿಯವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಗೊತ್ತು. ಅವರು ಫೇಸ್ ಟು ಫೇಸು ಡ್ಯಾಶಿಂಗು. ಯಾಕಂದರೆ ಮೇಷರಾಶಿಯವರ ಅಧಿಪತಿ ಆಗಿರ್ತಾರೆ ಮಂಗಳ ಗ್ರಹ ಆಗಿರ್ತಾನೆ. ಸೊ ಮಂಗಳ ಏನಾಗಿರ್ತಾನೆ, ಏನಂತಾರೆ, ಮೈಂಡ್ ಡೈವರ್ಸಿಟಿಯನ್ನು ಮಾಡ್ಕೋತಿರೋದಿಲ್ಲ. ಫೇಸ್ ಟು ಫೇಸ್ ಒನ್ ವರ್ಡ್ ಆನ್ಸರ್ಸು, ಡೂ ಆರ್ ಡೈ ಅನ್ನುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅದಾಗಿರುತ್ತೆ. ಸೊ ಮೇಷರಾಶಿಯವರಿಗೆ ಇವಾಗ ಸಾಡೆ ಶನಿ ಇರೋದ್ರಿಂದ ಒಂದು ವರ್ಷ ಸಾಡೆ ಶನಿಯಿಂದ ಮುಗಿದೋಗಿದೆ. ಇನ್ನು 6.5 ವರ್ಷ ಶನಿಯ ಕಾಡಾಟ ಇದೆ. ಸೊ ಶನಿ ಏನು ಮಾಡ್ತಾನೆ, ನಿಮಗೆ ಟೆಸ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾನೆ. ಸೊ ನೀವು ನಿಮ್ಮ ಡಿಸಿಷನನ್ನು ಕರೆಕ್ಟಾಗಿ ತಗೋತಾ ಇದ್ರೆ ಅಥವಾ ಮಾಡಲೋ ಬೇಡೋ ಅನ್ನೋಂಥ ಒಂದು ದ್ವಂದ್ವ ಪರಿಸ್ಥಿತಿಯಲ್ಲಿ ಬಂದಾಗ ಮಾಡೇ ಬಿಡೋಣ ಏನಾಗಿದ್ದಾಗಲಿ ಅನ್ನೋಂಥ ಒಂದು ನಿರ್ಧಾರ ನೀವು ಮಾಡಿದಾಗ 101% ನಿಮಗೆ ಸಕ್ಸಸ್ಸು ನಿಮ್ದಾಗುತ್ತೆ. ಓವರಾಲ್ ಆಗಿ ನೋಡಬೇಕಂದಾಗ ಮೇಷರಾಶಿಯವರಿಗೆ 2026 ಚೆನ್ನಾಗಿದೆ. ಜಾಬ್ ರಿಲೇಟೆಡ್ ನಿಮಗೆ ಆಪರ್ಚುನಿಟಿ ಆಗ್ಬೋದು, ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸ್ಗಳಾಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ವಿದೇಶ ಹೋಗುವಂಥ ಪ್ರಯಾಣ ಆಗ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಿಲೇ ಆದರೂ ಕೂಡ ನೀವು 100% ವಿದೇಶಕ್ಕೆ ಹೋಗ್ತೀರಾ. ಆಲ್ರೆಡಿ ಯಾರು ವಿದೇಶದಲ್ಲಿ ಇದ್ದೀರೋ ಅವರಿಗೆ ನಿಮಗೆ ಪ್ರಮೋಷನ್ನು, ಜಾಬ್ ಚೇಂಜು ಆಗುವಂಥ ಅವಕಾಶಗಳು ಸಿಗ್ತವೆ. ಆ ಥರ ಅವಕಾಶ ಸಿಕ್ಕಾಗ ಅದನ್ನು ನೀವು ಮಿಸ್ ಮಾಡ್ಕೋಬೇಡಿ ಅನ್ನೋದು ನನ್ನೊಂದು ಟಿಪ್ಪು. ಅದಕ್ಕೆ ಬಿಟ್ಟು ಏನು ಮಾಡಬೇಕು ಅಂತಂದಾಗ ಮೇಷರಾಶಿಯವರಿಗೆ ತಂದೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ BP ಮತ್ತು ಕೊಲೆಸ್ಟ್ರಾಲ್ ರಿಲೇಟೆಡ್ ಮತ್ತು ತಂದೆಯ ಜಾಬಲ್ಲಿ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೇಷರಾಶಿಯವರಾಗಿರ್ಬೋದು ಅಥವಾ ಮೇಷರಾಶಿಯ ಮಕ್ಕಳಾಗಿರ್ಬೋದು. ಆ ಥರ ಏನಾದರೂ ಇದ್ದಾಗ ಮಕ್ಕಳ ರಿಲೇಟೆಡ್ ಕೆಲವೊಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಮಕ್ಕಳ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಯಾರನ್ನ ಬೇಬಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ಬೇಬಿ ಡಿಲೇ ಆಗಿರ್ಬೋದು, ಅಥವಾ ಸಿ ಸೆಕ್ಷನಿಂದ ಡೆಲಿವರಿ ಆಗಿರ್ಬೋದು. ಈ ಥರ ಒಂದು ಪ್ರಾಬ್ಲಮ್ಗಳನ್ನ ನೀವು ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓವರಾಲ್ ಮನಿ ರಿಲೇಟೆಡ್ ನೀವು ಯಾವಾಗಲೂ ಥಿಂಕ್ ಮಾಡ್ತಾ ಇದ್ದಾರೆ. ಮನಿ ರಿಲೇಟೆಡ್ ಇದ್ರೂ ದಿಸ್ ಇಸ್ ಟೂ ಗುಡ್. ಸೊ ಏನಪ್ಪ ಅಂತಂದಾಗ ಸ್ವಲ್ಪ ಪ್ರಾಪರ್ಟಿ ಖರೀದಿ ಮಾಡುವಂಥ, ಕಾರು ಬಂಗ್ಲೆ ಖರೀದಿ ಮಾಡುವಂಥ ಒಂದು ಯೋಗವನ್ನು ನಿಮಗೆ ಆಗುತ್ತೆ. ಓವರಾಲ್ ಮೇಷರಾಶಿಯವರಿಗೆ 2026 ಚೆನ್ನಾಗಿದೆ. ಸೊ ಅಂದ್ಕೊಂಡೊಂದು ಕೆಲಸ ಮಾಡೇ ಮಾಡ್ತೀನಿ ಅಂತ ನೀವು ಮುನ್ನುಗ್ಗಿ ಮಾಡಿದರೆ ನಿಮಗೆ ದಿ ಬೆಸ್ಟ್ ರಿಸಲ್ಟ್ನ